ಅರುಣಾಚಲಂ ಟ್ರಸ್ಟ್ ಡಾಕ್ಟರ್ ಅರುಣಾಚಲಂ ಅವರು ಈ ಒಂದು ಕಾಲುಸಂಕ ನಿರ್ಮಿಸಿಕೊಳ್ಳಲಿಕ್ಕೆ ಮುಂದಾದರು. ಆವಾಗಲೇ 12ರಿಂದ 15 ಲಕ್ಷ ರೂಪಾಯಿ ವೆಚ್ಚ ಆಗಿತ್ತು. ಶಾಲಾ ಮಕ್ಕಳಿಗೆ ಹಾಗೂ ಬೇರೆ ಬೇರೆ ದೂರ ದೂರ ಕೆಲಸಕ್ಕೆ ಹೋಗೋ ಕಾರ್ಮಿಕರಿಗೆ ಎಲ್ಲರಿಗೂ ಇದು ಅನುಕೂಲ. ಈಗಾಗಲೇ ನೀವು ನೋಡಿದಾಗ ಜಾನುವಾರು ಸಮೇತಕ್ಕೆ ಅವು ಮೇವಿಗಾಗಿ ಆಚೆ ಈಚೆ ಸಂಪರ್ಕಕ್ಕೂ ಅನುಕೂಲ. ಈಗಾಗಲೇ ನಮ್ಮ ಗ್ರಾಮದಲ್ಲಿ ಮತ್ತು 90 ಪ್ರಥಮವಾಗಿ 2024ರಲ್ಲಿ ಮಾಡಿದರು. ಅದೇ ರೀತಿಯಲ್ಲಿ ಒಟ್ಟು ಅವರು 300 ಕಾಲುಸಂಕ ಮಾಡಲಿಕ್ಕೆ ಒಂದು ಯೋಜನೆ ಇಟ್ಕೊಂಡಿದ್ರು. ಅರುಣಾಚಲಂ ಬ್ರಿಡ್ಜ್ ಅಥವಾ ಅರುಣಾಚಲಂ ಕಾಲುಸಂಕ ಅಂತೇಳಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ತುಂಬ ಜನಕ್ಕೆ ಪರಿಚಯ ಇದೆ, ಬಟ್ ಅವ್ರು ಮಾಡುವವ್ರ ಬಗ್ಗೆ ಕೆಲವೊಮ್ಮೆ ಆ ನೇಮ್ ಫೇಮಸ್ ಇದ್ದಷ್ಟೇ ಪರ್ಸನ್ ಕೆಲವೊಮ್ಮೆ ಗೊತ್ತಾಗಿರೋದಿಲ್ಲ. ಅವರು ಹೇಳ್ತಾರೆ ನಮ್ಮನ್ನು ತುಂಬ ಪಬ್ಲಿಸಿಟಿ ಮಾಡಲಿಕ್ಕೆ ಹೋಗಬೇಡಿ, ನಮ್ಗೆ ಇದೇ ಹ್ಯಾಪಿ ಅಂತೇಳಿ ಹೇಳ್ತಾರೆ. ಬಟ್ ಇವತ್ತು ತೋರಿಸ್ತಾ ಇದ್ದೇನೆ, ರಮೇಶ್ ಅರುಣಾಚಲಂ ಸರ್ ನಮ್ಮ ಜೊತೆಗಿದ್ದಾರೆ. ಅರುಣಾಚಲಂ ಸರ್ ಅಂದರೆ ಅವ್ರ ತಂದೆಯವರು. ಅರುಣಾಚಲಂ ಸರ್ ಕಾನ್ಸೆಪ್ಟ್ ಇದು ಕಾಲುಸಂಕವನ್ನು ಈ ಲಾರಿ ಚೆಸ್ಸಿಸ್ಗಳ ಮೂಲಕ ಮಾಡುವಂಥದ್ದು. ಬಟ್ ಅದರ ಎಕ್ಸಿಕ್ಯೂಷನ್ ಅನ್ನೋಂಥದ್ದು ರಮೇಶ್ ಸರ್ ಅವರೇ ಬಂದು ಅದರ ಅವಶ್ಯಕತೆ ನೋಡಿ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿ ಮುಗಿಸಿಕೊಡುವಲ್ಲಿವರೆಗೆ ರಮೇಶ್ ಅರುಣಾಚಲಂ ಸರ್ ಇರ್ತಾರೆ. ಒಂದು ಅವ್ರದ್ದು ವಿಶೇಷ ಅಂತೇಳಿ ಹೇಳಿದ್ರೆ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಅವರೇ ಕಮಲಶಿಲೆಗೆ ಹೋಗ್ತಾರೆ, ಅವರೇ ಕೊಲ್ಲೂರಿಗೆ ಹೋಗ್ತಾರೆ, ಅಲ್ಲೇ ಹಾಟ್ ಕೊಡ್ತಾರೆ. ಅದಾದಮೇಲೆ ಎಷ್ಟು ರೂರಲ್ ಏರಿಯಾದಲ್ಲಿ ಕಾಲುಸಂಕ ಇದ್ದರೂ ಆ ಹಳ್ಳಿ, ಗದ್ದೆ, ತೋಟ, ಗುಡ್ಡ, ಹಾಡಿ ಅಲ್ಲಿವರೆಗೂ ದಾಟ್ಕೊಂಡು ಅವರೇ ಬ್ರಿಡ್ಜ್ ಕಣ್ಕ ಹೋಗ್ಬೋದು. ದುಡ್ಡು ಕೊಟ್ಟು ಬಿಡುತ್ತೆ ಮಾಡ್ಕೊಂಡು ಏನು ಪಂಚಾಯತ್ಗೆ ಇಲ್ಲ ಮಾಡೋದಷ್ಟು ಲೈಕ್ ಅವ್ರು. ಇನ್ನೊಂದು ವಿಶೇಷ ಅಂತ ಕೇಳಿದ್ರೆ ನಮಗೆ ಅರುಣಾಚಲಂ ಬ್ರಿಡ್ಜ್ನ ಏನು ಫ್ಯಾಮಿಲಿ ಇದೆ ಅರುಣಾಚಲಂ ಸರ್ ಅವ್ರದ್ದು 3rd ಜನರೇಷನ್ ಇವತ್ತು ಇಲ್ಲಿದೆ ನಮ್ಮ ಜೊತೆಗೆ. ಸೊ ಚತುರ್ ಅವರದ್ದು ಮೊಮ್ಮಗ. ನಾವು ಮಗನ ಕ್ರೇಜ್ ಅವರ ಸಾಹಸ ಅಂತೇಳಿ ಅಂದ್ಕೊಂಡಿದ್ದ ಮೊಮ್ಮಗ ರೆಡಿ ಆಗಿಬಿಟ್ಟಿದೆ. ಅಂದರೆ ಕಾಲುಸಂಕಕ್ಕೆ ಭವಿಷ್ಯ ಇದೆ. ಸೊ ನಮಗೆ ತುಂಬ ಸಂತೋಷ ಅಂತ ಹೇಳಿದ್ರೆ ಆ ಕುಟುಂಬದ ಬಗ್ಗೆ ಎಲ್ಲಿಯೋದೋ ಫ್ಯಾಮಿಲಿ, ಬೈಂದೂರಿಗೂ ಅವರಿಗೂ ಯಾವ ಸಂಬಂಧಗಳು, ನೆಂಟರು ಮತ್ತೊಂದು ಅಂತಿಲ್ಲ. ಬಟ್ ಒಂದೇ ಒಂದು ಮಾನವೀಯ ಸಂಬಂಧ. ತುಂಬ ಹಳ್ಳಿ ರೂರಲ್ ಪ್ರದೇಶದಲ್ಲಿ ಇದ್ದಿದ್ದಾರೆ ಅಂತ. ಸರ್ ರಮೇಶ್ ಅರುಣಾಚಲಂ ಸರ್, ಸನ್ ಆಫ್ ಅರುಣಾಚಲಂ ಸರ್, ಈಸ್ ದ whole architecture and donor and constructor of Arunachalam Bridge. And now we have 3rd generation of that bridge. Chatur sir, son of Ramesh Arunachalam. That's very nice. Congratulations. Yes, Thank you. yes. And whole Baindur is known for Arunachalam Bridge. Yeah, but like Baindur don't know Ramesh Arunachalam sir and Chatur sir. That's it. Just showing them ರಮೇಶ್ ಸರ್ ಆ್ಯಂಡ್ ಚತುರ್ ಸರ್. ಸೊ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಕಮಲಶಿಲೆ ದುರ್ಗಾ ಪರಮೇಶ್ವರ ಭಕ್ತರವರು ಮೂಕಾಂಬಿಕೆ ಬರ್ತಾರೆ. ನಮಗೊಂದೇ ದೇವರು ತಂದು ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಏನಿದೆ ಅವ್ರ ಜೊತೆಗೆ ಬ್ರಿಡ್ಜನ್ನು ಮೊದಲೇ ಸೆಲೆಕ್ಟ್ ಮಾಡಿರ್ತಾರೆ. ನಮ್ಮ ಹತ್ರ 400 ಹೆಸರಿದೆ. ಅವ್ರು ಈಚ್ ಟೈಮ್ ಬಂದಾಗ 5 ವಾರ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಜನರಿಗೆ ಉಪಯೋಗ ಆಗಬೇಕು, ಮಾಡುವಾಗ ಆಗಬೇಕು, ಸುಮ್ಮನೆ ಮಾಡಲಿಕ್ಕೆ ರೆಡಿ ಇಲ್ಲ. ಅವರೇ ಬಂದು ಎಫರ್ಟ್ ಹಾಕಿ ಕಾಂಕ್ರೀಟಿಂದ ಹಿಡಿದು ಐರನ್ ಸೆಲೆಕ್ಷನ್, ಪಿಲ್ಲರ್ ಸೆಲೆಕ್ಷನಿಂದ ಹಿಡಿದು ರಾಡ್ವರೆಗೂ ಎಷ್ಟು ಇರಬೇಕು ಅಷ್ಟೇ ಇರಬೇಕನ್ನೋ ಸೆಲೆಕ್ಷನ್ ಅವರು. ನಾವು ಖಾಲಿ ಅವ್ರದ್ದು ಮಾಡುವುದನ್ನು ಎಂಜಾಯ್ ಮಾಡುವಂಥ ಟೀಮು ಮತ್ತು ವ್ಯವಸ್ಥೆ ನಾವು. ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ.